ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡೆ ಕಾಯಿಸಲಾರದೆ ಲೋಕದ ಗೊಡವಿ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ನೋಡ್ರಿ, ಇದು ಬರೀ ಹಾಡಷ್ಟ ಆಯಿತು. ಮೂಕನಾಗಬೇಕು, ಜ್ವಾಕ್ಯಾಗಿರಬೇಕು, ಲೋಕದ ಗೊಡವಿ ನಿನಗೆ ಯಾಕಬೇಕು, ಊರ ಉಸಾಬ್ರಿ ನಿನಗೆ ಯಾಕಬೇಕು ಅನ್ನೋದಾದ್ರೆ ಅದು ಕೆಲವೊಂದಿಷ್ಟು ಮಂದಿಗೆ, ಸ್ವಾರ್ಥಿ ಮಂದಿಗಳಿಗೆ ಮಾತ್ರ ಏನಪ್ಪ ಅಂದ್ರೆ ಸೀಮಿತ ಆಗ್ತದೆ ರೀ. ನಾವು ಸೌಜನ್ಯನ ವಿಷಯದಲ್ಲಿ ಮೂಕ ಆಗಕ್ಕೆ ಸಾಧ್ಯನೇ ಇಲ್ಲ. ಅವಳ ಶಕ್ತಿ ಇಂಥದ್ದಲ್ಲ. ಇಲ್ಲಿ ಬೆನ್ನ ಮ್ಯಾಗ ಅದರಿ, ಬೆನ್ನ ಮ್ಯಾಗ ಇಲ್ಲಿ ಸೌಜನ್ಯಳನ್ನು ಅತ್ಯಾಚಾರ್ಯ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸತ್ತು ಹೋಗ್ಯಾನ್ರಿ. ಆ ವಿಷಯವನ್ನು ನಿಮ್ಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರು, ವಿಶೇಷವಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಮಟ್ಟಣ್ಣನವರು ಸಾಹೇಬರು, ಜಯಂತ್ ಆಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ವಿಶೇಷವಾಗಿ ಸಮೀರ್ ಎಂಡಿ ಆಗಿರ್ಬೋದು, ಅದ್ರ ಜೊತೆಗೆ ಮಹಿಳಾ ಆಯೋಗಗಳಾಗಿರ್ಬೋದು ಮತ್ತು ಎಲ್ಲ ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ಎಲ್ರಿಗೂ ಕೂಡ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು. ಯಾಕೆ ಇಷ್ಟೊಂದು ಖುಷಿಲಿ ಹೇಳ್ತಾ ಇದ್ದೇನೆಂದ್ರೆ, ಸೌಜನ್ಯನನ್ನು ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸತ್ತಿದ್ದಾನ್ರಿ. ಯಾವ ವ್ಯಕ್ತಿ, ಯಾರಪ್ಪ ಅಂದ್ರೆ ಅವನು ಯಾವನೋ ಅಮೇರಿಕಕ್ಕೆ ಹೋಗಿದ್ದ, ಅಮೇರಿಕಕ್ಕೆ ಹೋಗಲಿಲ್ಲ, ಟಿಕೆಟ್ ಇತ್ತು, ಟಿಕೆಟ್ ಇಲ್ಲ, ಹಿಂಗಾಯ್ತು ಹಂಗಾಯ್ತು ತಂದು ಹೇಳಿ ನಾವು ಮಾತಾಡಕತ್ತಿದ್ವಲ್ರಿ. ಪ್ರಮುಖ ಒಬ್ಬ ಅತ್ಯಾಚಾರಿ ಏನದಾನಲ್ಲ, ಅವನು ಸತ್ತು ಬಿಟ್ಟಾನ್ರಿ. ಅದು ಧರ್ಮಸ್ಥಳದಿಂದ ಹೊರಗಡೆ ನ್ಯೂಸ್ ಬರೋದಿಲ್ಲ. ಕಾರಣ ಏನು ಕಾರಣ ಅಂದ್ರೆ ನೋಡ್ರಿ, ಅವನ ಹೆಸರಂತೂ SIT ದಾಗ ಇಲ್ಲ, ಅವನ ಹೆಸರಂತೂ ಯಾವುದೂ ಕೇಸ್ದಾಗ ಇಡ್ತಾ ಇಲ್ಲ, ತಗೊಳ್ತಾ ಇಲ್ಲ. ಯಾಕಂದ್ರೆ ಚಿಕ್ಕ ಧನಿಗಳ ಅದಕ್ಕಾಗಿ ಅವನ ಹೆಸರನ್ನು ತಗೊಳ್ತಾ ಇಲ್ಲ. ಸೊ ಈ ಸೌಜನ್ಯಳನ್ನ ಅತ್ಯಾಚಾರ ಮಾಡಿರ್ತಕ್ಕಂಥ ಪ್ರಮುಖ ಆರೋಪಿಗಳಲ್ಲಿ ಅವನು ಒಬ್ಬನಾಗಿರ್ತಕ್ಕಂಥವನು, ಅವನ ಹೆಸರು ತನಿಖೆಯಲ್ಲಿನೇ ಇಲ್ಲ ಅಂದಮೇಲೆ ಅವನು ಸತ್ತಿದಾನಂದನ ಅರ್ಥ. ಅವ ಹೆಂಗೆ ಸತ್ತ? ಅವನನ್ನ ಸ್ವತಃ ಮನೆಯವರೇ ಏನು ಮಾಡಿದ್ರಪ್ಪ ಅಂದ್ರೆ ವಿಷ ಹಾಕಿ ಕೊಂದು ಬಿಟ್ರಿ. ಯಾಕಂದ್ರೆ ಮಬ್ಬ ಹಡ್ಸಿ ಮಗನೇ, ಮಬ್ಬ ಸುಳೆ ಮಗನ, ನೀ ಏನಾದರೂ ಸಿಕ್ಕಿ ಅಂದ್ರೆ ನಮ್ದೆಲ್ಲ ಏನಪ್ಪ ಅಂದ್ರೆ ಹೆಸರು ಕೆಡ್ತದ. ಅದು ತಿಳ್ಕೊಂಡು ಅವನನ್ನು ಮಾಡಿ ಗಜ್ಬಾ ಮಾಡಿ ಕೊಂದು ಹಾಕಿ ಅವನನ್ನು ಅಲ್ಲೇ ಬಂಗ್ಲೆ ಕೊಟ್ಟದಾಗ ಮಣ್ಣು ಕೊಟ್ಟ ಮುಗಿಸ್ಬಿಟ್ಟಾರಂತರಿ. ಹೌದು, ಸಾಯ್ಬೇಕಿಂತ ನಾಳೆ ನನ್ನ ಮಕ್ಕಳು ಯಾರ್ಯಾರು ಸೌಜನ್ಯಗಳನ್ನ ಅತ್ಯಾಚಾರ ಮಾಡ್ಯಾರಲ್ಲ ಸಾಯ್ಬೇಕು. ಪದ್ಮಲತಾ, ವೇದವಲ್ಲಿ, ಆನೆ ಮಾವುತ, ಇವೆಲ್ಲ ಯಾವ ಕೊಲೆಗಳು ಆಗ್ಯಾವಲ್ಲ, ಸುಳೆ ಮಕ್ಕಳು ಎಲ್ಲರೂ ಕೂಡ ಸಾಯ್ಬೇಕು. ಇನ್ನು ಉಳಿದವ್ರು ಕೆಲವಷ್ಟು ಜನ ಅದಾರ್ರಿ. ಇನ್ನು ಆ ಅಡಿಸಿ ಮಕ್ಕಳು ಮಲಗ್ಯಾರ್ರಿ ಅವರು. ಮೊನ್ನೆ ಹೋಳಿನೇ ಆತಲ್ರಿ, ಹೋಳಿನೇ ಆದಾಗ ಬನ್ನಾಗಿನ್ನ ಆಡಿ ಆ ಕಡೆ ಈ ಕಡೆ ಹೋಗಿ ಗೌಟಿ ಸೀರೆ ಕುಡಿದು ಬಂದು ಫಾರಂ ಕೋಳಿ ಚಿಕನ್ ತಿಂದು ಮಕ್ಕಳೆಲ್ಲರೂ ಮಲಗ್ಯಾರ ಅಡಿಸಿ ಮಕ್ಕಳು. ಅವ್ರಿಗೆ ಅದ. ಇನ್ನು ಹಿಂಡಲ್ಗಾ ಜೈಲ್ಗೆ ಅದ ರೀ ನೋಡ್ರಿ. ಸುಮಾರು 40 ವರ್ಷಗಳ ಹಿಂದ್ಗಡೆ ಹಿಂಡಲ್ಗದಾಗ ಗಲ್ಲು ಶಿಕ್ಷೆ ಹಾಕಿದ್ವಿ ನಾವು. ನಾವಂದ್ರೆ ನಮ್ಮ ಕಡೆ ಐತಲ್ರಿ, ಅದಕ್ಕೆ ನಾವು ಅಂತೀವಿ. ನಾವು 40 ವರ್ಷಗಳ ಹಿಂದೆ ಹಿಂಡಲ್ಗದಾಗ ಗಲ್ಲು ಶಿಕ್ಷೆ ಆಗಿದ್ರು ಒಬ್ಬರಿಗೆ. ಸೊ ಇನ್ನು ಏನಾದರೂ ಹಿಂಡಲ್ಗದಲ್ಲಿ ಗಲ್ಲು ಶಿಕ್ಷೆ ಅಂದ್ರೆ ಅದು ಇತಿಹಾಸ ಒಂದು ದೊಡ್ಡ ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ಬೇಕ್ರಿ. ಯಾರ್ಯಾರು ಗೊತ್ತೇನ್ರದು? ಈ ಸೌಜನ್ಯ ಅತ್ಯಾಚಾರ ಮಾಡ್ಯಾರಲ್ಲಿ ಆ ಜಟ್ಕಾ ಗಿರಾಕಿ, ಮತ್ತೊಬ್ಬ ಮೀಸ್ ಇಲ್ದವ, ಮತ್ತೊಬ್ಬ ರಿಕ್ಷಾ ಡ್ರೈವರ, ಇವ್ಯಾವ ಅದಾವಲ್ರಿ ಗಿರಾಕಿಗಳು. ಇವಕ್ಕೆಲ್ಲ ಏನಪ್ಪ ಅಂದ್ರೆ ಹಿಂಡಲ್ಗದಾಗ ಗಲ್ಲಾಗೋದದ ರೀ. ಕಾದು ನೋಡ್ರಿ, ನೀವು ಕಾಯಬೇಕು. ನೀವು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಏನು ಅನ್ಯಾಯವನ್ನು ಮಾಡ್ಯಾರಲ್ರಿ ಸುಳೆ ಮಕ್ಕಳು ಇವರು. ನೋಡ್ಕೊತ ಹೋಗ್ರಿ ನೀವು ಮುಂದೆ ಏನಾಗ್ತದಂತ ಪರಿಸ್ಥಿತಿ ಇವ್ರದ್ದು. ಮತ್ತು ದೊಡ್ಡ ದನಿಗಳಂತ ಮತ್ತು ಚಿಕ್ಕ ದನಿಗಳಂತ, ಬಡ್ಡಿ ದಂಧೆ ಅಂತ,
ದಲಿತರ ಆಸ್ತಿಯನ್ನು ಕಬಳಿಕೆ ಮಾಡೋದು ಎಂಥದಂತ, 4,000 ಮೇಲ್ಪಟ್ಟ ಆಸ್ತಿ ಮಾಡೋದು ಎಂಥದಂತ, ಮತ್ತು ಇವ್ರ ಹೆಸರನ್ನು ಎತ್ತಿದ್ರೆ ಇವರು ಯೂಟ್ಯೂಬರ್ಗಳ ಮೇಲೆ ಕೇಸ್ ಹಾಕಿ ಇವ್ರ ಜೈಲಿಗೆ ಕಳಿಸೋದೇನಂತ, ಗಡಿಪಾರು ಮಾಡೋದೇನಂತ, ಬಡವರನ್ನ ಸಾಲದ ಸುಲಿಯಲ್ಲಿ ಸಿಲುಕಿಸೋದೇನಂತ, ಮತ್ತು ಇವ್ರು ಆ ದಾರ ಕೆರೆ ಮಾಡಿದ್ನಿ, ಈ ಕೆರೆ ಮಾಡಿದ್ನಿ, ಆ ಮನೆ ಕೈಟ್ಕೊಯ್ಟ್ನಿ, ಹಾಕ್ತೇನೆ ನೋಡ್ನಾಕ್. ಹಾಂ, ನಮ್ಮ SIT ಆಗಿರ್ಬೋದು, ಸರ್ಕಾರ ನೀವೊಂದು ಕೆಲಸ ಮಾಡಿಬಿಡ್ರಿ, ದಯವಿಟ್ಟು ಹೇಳ್ತೀನಿ ನಿಮ್ಗೆ ನಾನು. ನೀವೇನು ತನಿಖೆ ಮಾಡಾಕತ್ತೀರಿ, ನಿಮ್ದು ಏನು ನಡೆದದಲ್ಲ ನಿಮ್ಮದು, ದಯವಿಟ್ಟು ಆ ಸೌಜನ್ಯಗಳನ್ನು ಯಾರು ಅತ್ಯಾಚಾರ ಮಾಡ್ಯಾರಲ್ಲ ಅವ್ರು ಎಲ್ಲರೂ ಸತ್ತು ಕೂಡಲೇ ಇವರ ಅತ್ಯಾಚಾರ ಮಾಡ್ಯಾರತ್ತಾರೆ ಹೇಳ್ರಿ, ಕೊನೆಗೆ ಅವನು ಹೋಗಲಿ, ನಾವ್ರೇ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತೀವಿ. ಆ ಪದ್ಮಲತಾ ವೇದವಲ್ಲಿಯನ್ನು ಕೊಂದವ್ರು ಅದಾರಲ್ಲ ಈ ಮುದುಬಾಡಿ ಸುಳೆ ಮಕ್ಕಳು, ಅವ್ರ ಹೆಸರಾದರೂ ತಗೊಳ್ರಿ. ಬರೀ ದುಡ್ಡು ಕುರುಡು ಕಾಂಚಾನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವ್ರನ್ನ ತುಳಿಯುತ್ತಲಿತ್ತು ಅಂತಂದು ಯಾವ ಮುಹೂರ್ತಿನಾಗ ದರಾ ಬೇಂದ್ರೆ ಬರೆದು ಹೋದರೂ ಗೊತ್ತಿಲ್ಲ ನನಗೆ. ಈ ಸುಳೆ ಮಕ್ಕಳು ದುಡ್ಡಿಗಾಗಿ ಆಸೆಯನ್ನು ಪಟ್ಟು ಅತ್ಯಾಚಾರಿಗಳನ್ನು, ಭ್ರಷ್ಟಾಚಾರಿಗಳನ್ನು, ಕೊಲೆಗಡಕರನ್ನು, ಭೂ ಕಬಳಿಕೆ ಮಾಡಿರ್ತಕ್ಕಂಥ 4 ಹಡಿಸಿ ನನ್ನ ಮಕ್ಕಳನ್ನ ಬಚಾವ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಾಕದಾರಲ್ಲ ಇವರು. ಎಷ್ಟರ ಮಟ್ಟಿಗೆ ಸರಿ ಅಂತೀನಿ ನಾನು ಇದನ್ನು. ಆ ಸೊಳೆ ಮಗ ಯಾವನೋ ಒಬ್ಬ ಸೌಜನ್ಯ ಹೋರಾಟಗಾರ್ತಿಯ ಖಾಸಗಿ ವಿಡಿಯೋ, ಅವ್ರ ಖಾಸಗಿ ಎಲ್ಲರೂ ಅವ್ರವ್ರ ಗಂಡರ ಜೊತೆ ಮತ್ತು ಮಲ್ಕೊಳ್ಳೋರಲ್ಲ, ಅವ್ರನ್ನ ಮಲ್ಕೊಳ್ಳಂಗಿಲ್ಲ, ಮಲ್ಕೊಳ್ಳೋರು. ಮತ್ತು ಈ ಸೊಳೆ ಮಕ್ಕಳು ಅದನ್ನು ವಿಡಿಯೋ ಹಾಕಿದ್ದ ಬಿಟ್ಟಿದ್ದ ಡೂಪ್ಲಿಕೇಟ್ ಸೌಜನ್ಯ ಹೋರಾಟಗಾರ. ನೀವು ಯಾರು, ನಿಮ್ಮ ತಂದೆ ತಾಯಿ ಮಲ್ಕೊಂಡಾಗ ಹುಟ್ಟಿ ಬಂದಿಲ್ಲ ಸೊಳೆ ಮಕ್ಕಳು ನೀವು. ನಿಮ್ಮ ತಂದೆ ತಾಯಿ ಮಲ್ಕೊಂಡು ಗಜ್ಮಾ ಮಾಡಿದಾಗ ಹುಟ್ಟು ಬಂದಿದ್ದೀರಿ ನೀವು. ಮತ್ತು ಆಕಿಗೂ ಅದು ಹೆಣ್ಣು ಇರ್ತಾಳೆ, ಆಕಿಗೂ ಆಸೆ ಆಕಾಂಕ್ಷೆ ಇರ್ತದೆ, ಮದುವೆ ಆಗಿರ್ತಾಳೆ, ಗಂಡನ ಜೊತೆ ಮಲ್ಕೊಳ್ದೇನು ಊರಾಗಿನ ನಾಯಿ ಜೊತೆ ಮಲ್ಕೊಳ್ತಾಳೆ. ಈ ಸುಳೆ ಮಕ್ಕಳು ಸೌಜನ್ಯ ನಕಲಿ ಹೋರಾಟಗಾರ್ತಿತ್ತು ಕೆಲವೊಂದಿಷ್ಟು ಮಂದಿ ವಿಡಿಯೋ ಹಾಕಿದ್ದ ಅದನ್ನ ಮತ್ತೊಬ್ಬ ಹೇಳಕ್ಕೆ ಬಂದಾನ, ಆಕಿ ಮಾಜಿ ಗಂಡ ಮಬ್ಬ ಹಡಿಸಿ ಮಗ ಇಲ್ಲ ಮಾಡೋಂಗ ಮಾಡಿ ಮಾವಿನಕಾಯಿ ಹಣ್ಣಿನ ರಸ ಎಲ್ಲ ಜಗ್ಗೋಂಗ ಜಗ್ಗಿ ದುಡ್ಡಿನ ಆಸೆಗಾಗಿ ಇನ್ನೊಬ್ಬರ ಪಾದವನ್ನು ಇನ್ನೊಬ್ಬರು ಮುಕುಳಿ ನಕ್ಕುವಂಥ 4 ಹಡಿಸಿ ನನ್ನ ಮಕ್ಕಳು ಇವರು ಅದಾರ. ಮತ್ತು ಸೌಜನ್ಯ ಹೋರಾಟಗಾರ್ತಿ, ನಕಲಿ ಹೋರಾಟಗಾರ್ತಿ. ಸೌಜನ್ಯಗೆ ಸಂಬಂಧಪಟ್ಟಾಗ ಯಾರು ನಕಲಿ ಹೋರಾಟಗಾರರು ಯಾರು ಇಲ್ಲಲೇ ಹಡ್ಸಿ ಮಕ್ಕಳ್ರ, ಎಲ್ಲರೂ ಅಪ್ಪ ಹುಟ್ಟಿದವ್ರದಾರ. ನೋಡ್ತಾ ಹೋಗ್ರಿ, 14 ವರ್ಷ ಆಗ್ಯತಂದು ಮಾಡಕದಿರಲ್ಲ ನೀವು, ಮಾಡ್ರಿ. ವೀರಪ್ಪನೂ ಭಾಳ ವರ್ಷ ಕುಂದಾಡಿದ್ದ, ಗುಡ್ದಾಗ ಭಾಳ ಅರಣ್ಯದಾಗ ಭಾಳ ವರ್ಷ ಕುಂದಾಡಿದ್ದ, ಯಾರೂ ಹೊಡ್ಯಾಕಾಗಿಲ್ಲ ತಂದಿದ್ರು. ಕೊನೆಗೆ ಈ ವೀರಪ್ಪನನ್ನು ಕಿಸ್ಕ್ಯಾವ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಅರ್ಥ ಆಯ್ತಲ್ಲ, ನಿಮ್ಮದು ಟೈಮ್ ಅದ, ದುಡ್ಡದ ತಂದು ನಿಮ್ಮ ಮೆರೆಯಾಗದಾರಲ್ಲ ಅತ್ಯಾಚಾರಿ 4 ಸುಳೆ ಮಕ್ಕಳು. ನಿಮಗೆ ಮೊನ್ನೆ ಹೇಳಿದ್ನಿಲ್ಲ, ಅಂಡರ್ವೇರು ಬನ್ಯಾನ ತೊಗೊಂಡು ಹೇಳ್ರು ಮಕ್ಕಳ ಹತ್ರ ಹೇಳಿದ್ನಿಲ್ಲ, ಬ್ಯಾಗ್ ತೊಗೊಂಡು ತೊಗೊಳ್ರಿ ಹೇಳ್ರಿ. ಆ ಮುದುಬಾಡೆ ಸುಳೆ ಮಕ್ಕಳನ್ನ ಕರ್ಕೊಳ್ರಿ. ಮತ್ತು ಸಾವಕಾಶ ನಡ್ರಿ, ಬೇಕಾದ್ರೆ ಟ್ರ್ಯಾಕ್ಟರ್ ಕಳಿಸ್ತೀನಿ, ಟ್ರ್ಯಾಕ್ಟರ್ದಾಗ ಕುಣ್ರಿ, DJ ಗೀಜೆ ಹಚ್ಚೋನು, ಅಲ್ಲಿಂದ ಸೀದಾ ಬಂದುಬಿಡ್ರಿ ಹಿಂಡಲ್ಗ. ನೀವಾಗೆ ಬರ್ತೀರಾ ಏನು ಇಡೀ ಕರ್ನಾಟಕ ಜನತೆ ಒದ್ದು ಎಳ್ಕೊಂಡು ಬರೋಂಥ ಪರಿಸ್ಥಿತಿ ಬರ್ತದೆ, ನೆನಪಿಟ್ಕೊಂಡ್ಬಿಡ್ರಿ ನೀವು. ಸೌಜನ್ಯ ತಂಗಿಗೆ ನ್ಯಾಯವನ್ನು ಕೊಡಿಸೋವರೆಗೂ ಕೂಡ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದೀನಿ, ನಾನು ಮೂಕನಾಗೋದಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.